ಬಿಡದಿ ಟೌನ್ಶಿಪ್ ಜಟಾಪಟಿಗೆ ಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದಾರೆ. ಅಕ್ಬರ್ ಮತ್ತೆ ಬೀರ್ಬಲ್ ಕಥೆಯ ಮುಖಾಂತರ ಕುಮಾರಸ್ವಾಮಿಗೆ ಸಿಎಂ ಕಡೆಯಿಂದ ಕೌಂಟರ್ ಅಟ್ಯಾಕ್ ಇದೆ. ಯಾವ ರೀತಿಯಾಗಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ವಿರೋಧಿಸಿರುವಂತ ವಿಚಾರಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಅಕ್ಬರ್ ಮತ್ತೆ ಬೀರ್ಬಲ್ ಕಥೆಯ ಹೇಳುವ ಮುಖಾಂತರ ಕುಮಾರಸ್ವಾಮಿಗೆ ಒಂಥರ ವ್ಯಂಗ್ಯದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ವಿರೋಧ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಕೌಂಟರ್ ಕೊಟ್ಟಿರೋದು ಡಿಕೆ ಶಿವಕುಮಾರ್ ಅವರು. ನೋಡಿ, ಬೀರ್ಬಲ್ ಒಬ್ಬನೇ ಕೆಲಸ ಮಾಡಬೇಕಾ ಅಂಥೇಳಿ ಮುಖ್ಯಮಂತ್ರಿ ಹೇಳಿದ್ರಂತೆ. ಅಂದರೆ ಕತೆ ಹೇಳ್ತಾ ಇರೋದು ಬೀರ್ಬಲ್ ಒಬ್ಬನೇ ಕೆಲಸ ಮಾಡಬೇಕಾ ಅಂತ ಕೆಲವೊಂದಿಷ್ಟು ಮಂತ್ರಿಗಳು ಹೇಳ್ತಿದ್ರಂತೆ. ಕೈಯಲ್ಲಿ ಯಾಕೆ ಕೂದಲಿಲ್ಲ ಅಂಥೇಳಿ ಅಕ್ಬರ್ ಪ್ರಶ್ನೆ ಕೇಳಿದ್ದ. ನೀವು ದಾನ ಮಾಡಿ ಕೈಯಲ್ಲಿ ಕೂದಲು ಹೋಗಿದೆ ಅಂತೇಳಿ ಬೀರ್ಬಲ್ ಹೇಳಿದ. ಅಂದರೆ ಭಾಷಣದ ಮಧ್ಯೆ ಅಕ್ಬರ್ ಮತ್ತು ಬೀರ್ಬಲ್ನ ಕತೆ ಹೇಳ್ತಾ ಇರೋದು. ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ವಿಪಕ್ಷದ ವಿರೋಧಕ್ಕೆ ಕಥೆಯ ಮುಖಾಂತರ ಇವರು ಈ ರೀತಿಯಾಗಿ ವ್ಯಂಗ್ಯ ಮಾಡ್ತಾ ಇರೋದು. ಬೀರ್ಬಲ್ ಒಬ್ಬನೇ ಕೆಲಸ ಮಾಡಬೇಕಾ ಅಂಥೇಳಿ ಕೆಲವು ಮಂತ್ರಿಗಳು ಆಕ್ಷೇಪವನ್ನು ಎತ್ತಿದ್ರಂತೆ. ಆಗ ಅಂದರೆ ಕತೆ ಹೇಳ್ತಾ ಇರೋದು ಕೈಯಲ್ಲಿ ಯಾಕೆ ಕೂದಲು ಇಲ್ಲ ಅಂಥೇಳಿ ಅಕ್ಬರ್ ಪ್ರಶ್ನೆ ಕೇಳ್ತಾನೆ. ಆಗ ಬೀರ್ಬಲ್, ನೀವು ದಾನ ಮಾಡಿ ಮಾಡಿ ಕೈಯಲ್ಲಿರುವಂಥ ಕೂದಲು ಹೋಗಿದೆ, ನಾನು ದಾನ ಪದೇ ಪದೇ ಪಡೆದು ಕೈಯಲ್ಲಿರುವಂಥ ಕೂದಲು ಹೋಗಿದೆ ಅಂತ ಬೀರ್ಬಲ್ ಹೇಳ್ತಾನೆ. ಸೊ ಮತ್ತೆ ಉಳಿದವರ ಕೈಯಲ್ಲಿ ಕೂದಲು ಯಾಕಿಲ್ಲ ಅಂತ ಹೇಳಿದಾಗ ಅವರು ನನಗೆ ಈ ಅವಕಾಶ ಸಿಕ್ಕಿಲ್ಲ ಅಂತ ಕೈ ಹಿಚ್ಚುಕಿಕೊಂಡು ಹೋಗಿದೆ ಅಂತ ಕಥೆಯ ಮುಖಾಂತರ ಇಲ್ಲಿ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಡ್ತಾ ಇರೋದು. ಇಲ್ಲಿ ಪರೋಕ್ಷವಾಗಿ ಟೌನ್ಶಿಪ್ ವಿರೋಧವನ್ನು ಮಾಡ್ತಾ ಇರುವಂಥ ಕುಮಾರಸ್ವಾಮಿ ಅವರನ್ನು ಉದ್ದೇಶಿಸಿ ಈ ರೀತಿಯಾಗಿ ಕತೆ ಹೇಳಿದ್ದಾರೆ ಅಂತ ಅನಿಸುತ್ತೆ. ಸೊ ಬೀರ್ಬಲ್ ಒಬ್ಬನೇ ಕೆಲಸ ಮಾಡಬೇಕಾ ಅಂತೇಳಿ ಕೆಲವೊಂದಿಷ್ಟು ಮಂತ್ರಿಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದಾಗ ಹುಟ್ಕೊಳ್ಳುವಂಥ ಕಥೆ ಇದು. ಅಂದರೆ ಕೈಯಲ್ಲಿ ಯಾಕೆ ಕೂದಲು ಇಲ್ಲ ಅಂಥೇಳಿ ಅಕ್ಬರ್ ಪ್ರಶ್ನೆ ಕೇಳ್ತಾನೆ ಆಪೋನೆಂಟ್ ಇರುವಂಥ ವ್ಯಕ್ತಿಗೆ. ಸೊ ಆಗ ಬೀರ್ಬಲ್, ನೀವು ದಾನ ಮಾಡಿ ಮಾಡಿ ಕೈಯಲ್ಲಿರುವಂಥ ಕೂದಲು ಹೋಗಿದೆ ನಿಮ್ಮದು, ನಾನು ದಾನವನ್ನು ಪದೇ ಪದೇ ಪಡೆದು ಕೈಯಲ್ಲಿರುವಂಥ ಕೂದಲು ಹೋಗಿದೆ ಅಂತ ಬೀರ್ಬಲ್ ಹೇಳ್ತಾನೆ. ಸೊ ಮತ್ತೆ ಉಳಿದವರ ಕೈಯಲ್ಲಿ ಕೂದಲು ಯಾಕಿಲ್ಲ ಅಂತ ಕೇಳಿದಾಗ, ಇನ್ನೊಬ್ಬ ವ್ಯಕ್ತಿ ಕೇಳಿದಾಗ ಅವರು ನನಗೆ ಈ ಅವಕಾಶ ಸಿಕ್ಕಿಲ್ಲ, ಕೈ ಹಿಚ್ಚುಕಿಕೊಂಡು ಹೋಗಿದೆ ಅಂತ ಕಥೆಯನ್ನು ಹೇಳ್ತಾ ಇರೋದು. ಅವಕಾಶ ಸಿಕ್ಕಿಲ್ಲ ಅಂಥೇಳಿ ಅವರು ಬಾಯ್ ಬಡ್ಕೊಂಡಿರೋದ್ರಿಂದಾಗಿ ಅವರ ತಲೆಯಲ್ಲಿ ಕೂದಲಿಲ್ಲ ಅಂತ. ಬಹಳ ಸಂತೋಷ. ಗಿನ್ನಿಸ್ ರೆಕಾರ್ಡ್ ಇವತ್ತು ಮಾಡೋ ಟೈಮಲ್ಲಿ ನಿಮ್ಗೆ ಕೆಲಸ ಮಾಡಕ್ಕೆ ಸರ್ತಿ ಅವಕಾಶ ಸಿಗ್ತದೆ, ನೀವು ಮಾಡಕ್ಕಾಗ್ತದೆ. ಜನ 136 ಸೀಟ್ ನಮ್ಗೆ ಕೊಟ್ಟವ್ರೆ. ನಾವು ಈ ಬೆಂಗಳೂರು ಜನತೆ, ರಾಜ್ಯದ ಜನತೆಗೆ ಎಲ್ಲ ಸಂದರ್ಭದಲ್ಲೂ ನಮ್ಗೆ ಏನ್ ಮಾಡಬೇಕು ಅಂತ ಮಾಡ್ತೀವಿ. ಪರಮಾತ್ಮ ಮತ್ತು ಜನ, ನೀವು ದೇವರು, ನಮಗೆ ಮತದಾರರೇ ದೇವರು, ನೀವು ಸೇವೆ ಮಾಡಕ್ಕೆ ಯಾಕೆ ನನ್ ಸಿಕ್ಕಿಲ್ಲ ಅಂತ ದಿನ ಇಬ್ರು ಸೇರಿ ಕಳೆದವರು ಬಿಜೆಪಿ ಇಬ್ರು ಸೇರಿ ಕೈ ಹೊಸಕೊಂಡು ಎಲ್ಲ ಡಾಕ್ಟರ್ಗಳನ್ನ ಹುಡುಕೊಂಡು ಬೈತಾರೆ. ಇರಲಿ, ನಾವು ಚಿಂತೆ ಮಾಡಬೇಡ, ನಾವು ಮುಂದುವರೆದ ನೋಡಿ ನಮ್ಗೆ ಸಿಕ್ಕಿಲ್ಲ, ನಿಮ್ಮ ಕೈ ಕಡೆ ಕೊಟ್ಟಿದೆಯಲ್ಲ ಅಂತ ಬಿಡಿ. ಅದಕ್ಕೆ ನಾನು ಬೇರೆ ಸುದ್ದಿ ಮಾತಾಡಕ್ಕೆ ಹೋಗುದಿಲ್ಲ. ಬಹಳ ಸಂತೋಷ. ಗಿನ್ನಿಸ್ ರೆಕಾರ್ಡ್ ಇವತ್ತು ಆಗಿದೆ. ಒಳ್ಳೆ ಕೆಲಸ ಆಗಲಿ. ಇನ್ನ 10 ಯೋಜನೆಗಳು ಮಾಡಿದರೆ ಒಂದು